ನೋಡಿ ಸರ್, 12ನೇ ತಾರೀಕು 7ನೇ ತಿಂಗಳು 2025. 3 HP 30 ಸ್ಟೇಜು ಮೋಟ್ರ್ ಪಂಪ್ ತಗೊಂಡೋಗಿದ್ದಾರೆ. ಏನೋ ಪ್ರಾಬ್ಲಮ್ ಆಗಿದೆ, ರಿಟರ್ನ್ ತಂದಿದ್ದಾರೆ. ಬಟ್ ಇವ್ರು ಹೇಗೆ ರಿಟರ್ನ್ ತಂದಿದ್ದಾರೋ ಅದೇ ಥರನೇ ಈ V4 ಮೋಟ್ರಿಗೆ 1 ವರ್ಷ ವಾರಂಟಿ ಇರ್ತದೆ. ಮೋಟ್ರು, ಪಂಪು, ಸ್ಟಾರ್ಟ್ರು, ಪೈಪು, ಕೇಬಲ್ಲು ಪ್ರತಿಯೊಂದು ಫುಲ್ ಸೆಟ್ ತಗೊಂಡವ್ರಿಗೆ ಸ್ಟಾರ್ಟ್ರು ಒಂದು ಫ್ರೀ ಕೊಡ್ತೀವಿ. ನಮ್ಮ ಅಂಗಡಿನಲ್ಲಿ ನೀವು ತಗೊಂಡೋದ್ರೆ ಯಾವುದೇ ಏನೇ ಪ್ರಾಬ್ಲಮ್ ಇದ್ರೂ V4ಗೆ 1 ವರ್ಷ ವಾರಂಟಿ ಕೊಡ್ತೀವಿ ಈ ಮೋಟ್ರುಗಳಿಗೆ. ಮತ್ತು CRI ಪಂಪ್ಸ್ ತೊಗೊಂಡ್ರೆ 2 ವರ್ಷ 3 ತಿಂಗಳು ವಾರಂಟಿಗಳನ್ನ ಕೊಡ್ತೀವಿ, ಕ್ಲೈಮ್ ಮಾಡಿಕೊಡ್ತೀವಿ. ನೀರು ಕಮ್ಮಿ ಬಂದರೆ ಡ್ರೈ ರನ್ ಸ್ಟಾರ್ಟ್ರು ಕೊಡ್ತೀವಿ. ಏನಪ್ಪ ಡ್ರೈ ರನ್ ಸ್ಟಾರ್ಟ್ರು ಅಂದರೆ ಬೋರ್ವೆಲ್ಲಲ್ಲಿ ನೀರಿಲ್ಲ ಅಂದರೆ ಆಟೋಮೆಟಿಕ್ಕಾಗಿ ಮೋಟ್ರ್ ಆಫ್ ಆಗಬೇಕು, ಮೋಟ್ರ್ ಸುಟ್ಟೋಗ್ಬಾರ್ದು. ಇಲ್ಲ ಮೋಟ್ರ್ನಲ್ಲಿ ಏನಾದರೂ ಫಾಲ್ಟ್ ಆದರೆ ಡಿಸ್ಪ್ಲೇನಲ್ಲಿ ಬರಬೇಕು. ರೈತರಿಗೆ ಹಳೆ ಪ್ರೈಸಲ್ಲೇ ಕೊಡಬೇಕು ಅಂತ ನಾನು ಮತ್ತೆ ಈ ಸಲ ಚಾಲೆಂಜ್ ಮಾಡಿದ್ದೀನಿ. ಏನು ಸರ್ ಎಲ್ಲ ಕ್ಲೀನಿಂಗ್ ಮಾಡ್ತಾ ಇದ್ದೀರಾ? ಯಾಕೆ ಹುಡುಗರು ಇಲ್ವಾ ನಿಮ್ಮ ಇದರಲ್ಲಿ? ಸರ್ ಹುಡುಗರು ಇದ್ದಾರೆ, ನಮ್ಮ ಕೆಲಸ ನಾವೇ ಮಾಡಬೇಕಲ್ಲ ಸರ್. ಹುಡುಗರು ಮಾಡ್ತಾರೆ. 4-5 ದಿವಸ ಆಯಿತು, ಹೌದು, ಧೂಳು ಹೊಡೆದಿಲ್ಲ. ಹಾಗಾಗಿ ಮುಂಚೆ ಎಲ್ಲ ನಿಮ್ಮ ಏನು ನಮ್ಮ ನೀರು ಇದರಲ್ಲಿ ತುಂಬ ವಿಡಿಯೋಗಳು ಮಾಡಿದ್ದೀವಿ. ಹೌದು. ಹೆಂಗಿದೆ ಸರ್ ಫೀಡ್ಬ್ಯಾಕ್ ಎಲ್ಲ? ತುಂಬ ಚೆನ್ನಾಗಿದೆ. ತುಂಬ ದೂರದಿಂದ ರೈತರುಗಳು ಬರ್ತಾ ಇದ್ದಾರೆ, ತಗೊಳ್ತಾ ಇದ್ದಾರೆ. ಮತ್ತು 2-3 ವಿಡಿಯೋ ಕೂಡ ಮಾಡಿದೋ. ರೇಟು ಜಾಸ್ತಿ ಆಗ್ತಾ ಇದೆ, ಬನ್ನಿ ತಗೊಂಡೋಗಿ ಅಂತ ಸುಮಾರು ಜನ ಬಂದು ತಗೊಂಡೋಗಿದ್ದಾರೆ. ನಂತರ ಈಗ ಸರ್ ರೇಟ್ ಜಾಸ್ತಿ ಆಗಿದ್ರೆ ಅಡ್ವಾನ್ಸ್ ಕೊಡ್ತೀವಿ ಇವಾಗಲೇ, 1 ವಾರ ಬಿಟ್ಕೊಡಿ, 15 ದಿವಸ ಬಿಟ್ಕೊಡಿ ಅಂತ ಹೇಳಿ ತಗೊಳ್ತಾ ಇದ್ದಾರೆ. ಓಕೆ, ಈಗ ಚೆನ್ನಾಗಿ ಬಿಸ್ನೆಸ್ ಇದೆ, ಏನಿಲ್ಲ. ದೂರದಿಂದ ರೈತರು ಬರ್ತಾ ಇದ್ದಾರೆ. ಏನು ಸರ್ ಏನು ಉದ್ದೇಶ? ಮೋಟ್ರ್ ಪಂಪು ಮತ್ತು ಬೇಸಿಗೆ ಹತ್ರ ಬಂದಿರೋದಕ್ಕೆ ಜಾಸ್ತಿ ಆಗ್ತಿದ್ವಾ? ಏನು ರೀಸನ್ ಸರ್? ಏನಾಗಿದೆ ಅಂದರೆ ಕಾಪರ್ ಪ್ರೈಸು ತುಂಬ ಜಾಸ್ತಿ ಆಗಿದೆ. ಈಗ ಗೋಲ್ಡ್ ರೇಟ್ ಆಯಿತು, ಸಿಲ್ವರ್ ರೇಟ್ ಆಯಿತು, ನಂತರ ಕಾಪರ್ ಪ್ರೈಸು ಕೇಳಿದ್ರೆ ಹೊರಗಡೆಯಿಂದ ಎಕ್ಸ್ಪೋರ್ಟ್ ಆಗೋದು ಸ್ಟಾಪ್ ಆಗಿದೆ. ಹಂಗಾಗಿ ಇಲ್ಲಿರೋ ಕಾಪರ್ಗೆ ಡಿಮ್ಯಾಂಡ್ ಜಾಸ್ತಿ ಆಗಿದೆ. ಹಂಗಾಗಿ ಈಗ 800 ರೂಪಾಯಿ kg ಇದ್ದಿದ್ದು ಈಗ 1500-600 ರೂಪಾಯಿ ಹೋಗಿದೆ. ಈಗ 1300 ರೂಪಾಯಿ ಆಗಿದೆ. ಹಂಗಾಗಿ ಮೋಟ್ರ್ ಮೇಲೆ ಪ್ರೈಸು, ಎಕ್ಸ್ಪೆಷಲಿ ಕೇಬಲ್ ಮೇಲೆ ಮೀಟ್ರಿಗೆ 25ರಿಂದ 60 ರೂಪಾಯಿವರೆಗೂ ಕೆಲವು ಕಂಪನಿಗಳು ಪ್ರೈಸ್ನ ಜಾಸ್ತಿ ಮಾಡಿದ್ದಾರೆ. ನಾವು ಕೂಡ ಸ್ವಲ್ಪ ಜಾಸ್ತಿ ಮಾಡಿದ್ದೀವಿ. ಆದ್ರೂ ರೈತರಿಗೆ ಮ್ಯಾಚ್ ಆಗಂಗೆ ಹಳೆ ಪ್ರೈಸಲ್ಲೇ ಕೊಡ್ತಾ ಇದ್ದೀವಿ. 150, 160, 170, 180ವರೆಗೂ ನಾವು 190ವರೆಗೂ ನಾವು ಕೇಬಲ್ನ ಕೊಡ್ತಾ ಇದ್ದೀವಿ. ಚೆನ್ನಾಗಿರೋದು ಅವ್ರು ಕೇಳ್ತಾರೆ. 6 HP-ಯಿಂದ 15 HP-ವರೆಗೂ ಮೋಟ್ರ್ ಓಡಬೇಕು, 20 HP ಓಡಬೇಕು. ಹಿಂಗಾಗಿ ಎಲ್ಲ ಥರ ಮೋಟ್ರ್ ಪಂಪ್ಗಳಿಗೆ ಕೇಬಲ್ಗಳನ್ನ ನಾವು ಕಮ್ಮಿ ರೇಟಲ್ಲಿ ಕೊಡ್ತಾ ಇದ್ದೀವಿ. ಮೋಟ್ರ್ ಕೂಡ ನೋಡಿ ಪ್ರೈಸ್ಗಳು ಜಾಸ್ತಿ ಆದ ನಂತರ ಬನ್ನಿ ಹಂಗೆ ಈಗ ನೋಡಿ, ಮೊದಲು ನೀವು ಬಂದಾಗ ಇಲ್ಲೆಲ್ಲ ತುಂಬ ಮೋಟ್ರ್ಗಳು ಜಾಸ್ತಿ ಜೋಡಿಸಿದ್ವಿ. ಇವಾಗೆಲ್ಲ ಖಾಲಿ ಆಗಿದೆ, ಕಮ್ಮಿ ನೋಡಿ. ಇಲ್ಲೆಲ್ಲ ಗ್ಯಾಪ್ ಇದೆ. ಏನಪ್ಪ ಅಂದರೆ ಯಾಕಪ್ಪ ಇಲ್ಲಿ ಗ್ಯಾಪ್ ಇದೆ ಅಂದರೆ ಈಗ 6 HP 10 ಸ್ಟೇಜು, 12 ಸ್ಟೇಜ್ ಇಲ್ಲ 14 ಇದೆ. ಯಾಕೆ ಅಂದರೆ 12 ಸ್ಟೇಜ್ ಖಾಲಿ ಆಗಿದೆ. ಯಾಕಪ್ಪ ತರಿಸಿಲ್ಲ ಅಂದರೆ ಪ್ರೈಸ್ ಜಾಸ್ತಿ ಆಗಿದೆ. ಪ್ರೈಸ್ ಜಾಸ್ತಿ ಆದಮೇಲೆ ನಾವು ರೈತರಿಗೆ ಅವರು ಅಕ್ಸೆಪ್ಟ್ ಮಾಡಲ್ಲ, ಹಂಗಾಗಿ ತರಿಸಿಲ್ಲ. ಈಗ ನಾಳೆ ಬರ್ತಾ ಇದೆ, ಪ್ರೆಸೆಂಟ್ ಅಂದರೆ ಇವತ್ತು ಬರುತ್ತೆ. ಪ್ರೈಸನ್ನ ಜಾಸ್ತಿ ಬಲ್ಕಾಗಿ ಪರ್ಚೇಸ್ ಮಾಡಿದ್ದೀನಿ. ರೈತರಿಗೆ ಹಳೆ ಪ್ರೈಸಲ್ಲೇ ಕೊಡಬೇಕು ಅಂತ ನಾನು ಮತ್ತೆ ಈ ಸಲ ಚಾಲೆಂಜ್ ಮಾಡಿದ್ದೀನಿ. ಎಲ್ಲರಿಗಿಂತ ಕಮ್ಮಿ ರೇಟಲ್ಲಿ ಕೊಡಬೇಕು ಅಂತ ಹೇಳಿ ಮೋಟ್ರ್ ಪಂಪ್ನ ಮತ್ತೆ ಶುರು ಮಾಡಿದ್ದೀನಿ. ಮತ್ತೆ ಹಳೆ ಪ್ರೈಸ್ ರೇಟಲ್ಲೇ ನಾನು ಮಾಡಿಕೊಡ್ತಾ ಇದ್ದೀನಿ. ಮತ್ತು ತಿಂಗಳಿಗೆ 1 ಸಲ ನಾನು ಒಂದು ಮೋಟ್ರ್ ತಗೊಂಡ್ರೆ ಅವತ್ತಿಗೆ ಸ್ಟಾರ್ಟ್ರ್ ಫ್ರೀ ಅಂತ. ಎಲ್ಲ ಯಾವುದ್ಯಾವುದೋ ಕಂಪನಿಗಳು ಏನೇನೋ ಮಾಡಿ ಅದನ್ನು ತಗೊಂಡ್ರೆ ಫ್ರೀ, ಇದನ್ನು ತಗೊಂಡ್ರೆ ಫ್ರೀ ಅಂತ ಎಲ್ಲ ಕೇಳ್ತಾ ಇದ್ದಾರೆ, ಕೊಡ್ತಾ ಇದ್ದಾರೆ, ದಿನ ರಶ್ ಆಗ್ತಾ ಇದ್ದಾರೆ. ನಾವು ಆ ಥರ ಏನಿಲ್ಲಪ್ಪ, ಅದೇ ಪ್ರೈಸು. ಆದರೆ ಯಾವ ಥರ ಒಂದು ದಿನ ಇಟ್ಕೊಂಡು ನಾವು ಪ್ಲಾನ್ ಮಾಡ್ತಾ ಇದ್ದೀನಿ ಅಂದರೆ ಗುರುವಾರ ಯಾವ್ದಾರು ಇಟ್ಕೊಳ್ಳೋಣ ಪ್ಲಾನ್ ಅಂತ. ಗುರುವಾರ ದಿವಸ ಯಾರೇ ಬಂದ್ರು ಮೋಟ್ರ್ ತಗೊಂಡ್ರೆ ಅವತ್ತಿಗೆ ಅದಕ್ಕೆ ಆಗುವಂಥ ಸ್ಟಾರ್ಟ್ರು ಫ್ರೀ. ಸ್ಟಾರ್ಟ್ರು ಬೇಡ ಅಂತ ಅಂದರೆ ರೈತರಿಗೆ ಈಗ ಸಿಂಗಲ್ ಪೇಜ್ ಸ್ಟಾರ್ಟ್ರು 2500 ರೂಪಾಯಿ ಹೊರ್ತಿರುತ್ತೆ. ಅವ್ರಿಗೆ ಸ್ಟಾರ್ಟ್ರು ಬೇಡ ಅಂದರೆ 2500 ರೂಪಾಯಿ ಕಮ್ಮಿ ಮಾಡ್ಕೊಡ್ತೀನಿ. ಈಗ ನಿಮಗೆ 7.5 HP-ವರೆಗೂ ಅಪ್ ಟು 3 to 7 7 HP-ವರೆಗೂ 4,500 ರೂಪಾಯಿ 3,500 ರೂಪಾಯಿ ಸ್ಟಾರ್ಟ್ರ್ ಇರುತ್ತೆ. ಆ ಸ್ಟಾರ್ಟ್ರಿಗೆ ಅವ್ರು ಸ್ಟಾರ್ಟ್ರು ತಗೊಬೋದು. ಅಂದರೆ ಫುಲ್ ಸೆಟ್ಟು ಮೋಟ್ರು, ಪಂಪು, ಸ್ಟಾರ್ಟ್ರು, ಪೈಪು, ಕೇಬಲ್ಲು ಪ್ರತಿಯೊಂದು ಫುಲ್ ಸೆಟ್ ತಗೊಂಡವ್ರಿಗೆ ಸ್ಟಾರ್ಟ್ರು ಒಂದು ಫ್ರೀ ಕೊಡ್ತೀವಿ. ಇಲ್ಲ ಅಂದರೆ ಆ ಸ್ಟಾರ್ಟ್ರಿಗೆ ಆಗೋ ಥರದ್ದು ನಾವು ಯಾವುದು ಏನು ಕಾಸ್ಟ್ ಬರುತ್ತೋ ಅದನ್ನು ಕಮ್ಮಿ ಮಾಡಿ ಕೊಡ್ತೀನಿ. 1 ನಿಮಿಷ ಇಲ್ಲಿ ಯಾರೋ ವೆಯ್ಟ್ ಮಾಡ್ತಿದ್ದಾರೆ. ಏನಾಯ್ತು ಬ್ರದರ್, ಏನಾಯ್ತು ಸರ್? ಸುಟ್ಟೋಯ್ತು ಸರ್. ಯಾಕೆ? ಎಷ್ಟು ದಿವಸ ಆಯ್ತು ತಗೊಂಡು? ತಗೊಂಡು 7 ತಿಂಗಳಾಗಿದೆ ಸರ್.
ಯಾವರು? ಸರ್ ನಮ್ಮ ಮಾಸ್ತಿ ಹತ್ರ ಹಳೆ ಹೇಳಿ ಸರ್. ಮಾಸ್ತಿ ಎಲ್ಲಿ ಬರ್ತದೆ ಮಾಸ್ತಿ? ಮಾಸ್ತಿ ಮಾಲೂರು ತಾಲೂಕು. ಮಾಲೂರು. ನೋಡಿ ಸರ್, 12ನೇ ತಾರೀಕು 7ನೇ ತಿಂಗಳು 2025. ಹೌದು. 3 HP 30 ಸ್ಟೇಜು ಮೋಟ್ರ್ ಪಂಪ್ ತಗೊಂಡೋಗಿದ್ದಾರೆ. ಏನೋ ಪ್ರಾಬ್ಲಮ್ ಆಗಿದೆ, ರಿಟರ್ನ್ ತಂದಿದ್ದಾರೆ. ಬಟ್ ಇವ್ರು ಹೇಗೆ ರಿಟರ್ನ್ ತಂದಿದ್ದಾರೋ ಅದೇ ಥರನೇ ಈ V4 ಮೋಟ್ರಿಗೆ 1 ವರ್ಷ ವಾರಂಟಿ ಇರ್ತದೆ. 1 ವರ್ಷದಲ್ಲಿ ಏನೇ ಆದ್ರೂ ಒಂದು ಅಂದರೆ ಈ ಮಾಸ್ಕಾಟ್ ಮ್ಯಾಕ್ಸು, ಡಿಲಕ್ಸ್ ಆಶೀರ್ವಾದ ಮತ್ತು ಶಾರ್ಪ್ ಮೋಟ್ರ್ಗಳನ್ನ ರೀಪ್ಲೇಸ್ಮೆಂಟ್ ಮಾಡ್ತೀವಿ. ಸರ್ ನೀವು ಎಷ್ಟು ದಿನ ಆಯ್ತು ತಗೊಂಡೋಗಿ ಮೋಟ್ರ್? 7 ತಿಂಗಳಾಗಿದೆ ಸರ್. ಮೋಟ್ರಿಗೆ ಹೋಗಿದೆ ಮತ್ತೆ ಎಕ್ಸ್ಚೇಂಜ್ ಮಾಡಿಕೊಡ್ತೀವಿ ಅಂತ ಹೇಳಿದ್ರು ಇವರು. ಹೌದು ಸರ್. ಹೇಳಿದ್ವಿ, ಗ್ಯಾರಂಟಿ ಕಾರ್ಡು ಕೂಡ ಕೊಟ್ಟಿದ್ದೀವಿ. ಇದನ್ನು ನೋಡಿಕೊಂಡು ಮತ್ತು ನಮ್ಮಲ್ಲಿ ಎಂಟ್ರಿ ಇರುತ್ತೆ, ಅದನ್ನು ಚೆಕ್ ಮಾಡಿಕೊಂಡು ಇವ್ರಿಗೆ ಎಕ್ಸ್ಚೇಂಜ್ ಮಾಡಿಕೊಡ್ತೀವಿ. ನಂತರ ಯಾಕೆ ಸುಟ್ಟಾಯ್ತು? ನೀರು ಕಮ್ಮಿ ಇದೆಯಾ, ಏನಾಯ್ತು? ನೀರೇನಿಲ್ಲ ಸರ್, ನೀರು ಕರೆಕ್ಟ್ ಆಗಿದೆ ಸರ್. ನೀರು ಕರೆಕ್ಟಾಗಿ ವೋಲ್ಟೇಜ್ ಎಲ್ಲ ವೋಲ್ಟೇಜ್ 3 ಇದೆ ಸರ್. ಎಷ್ಟು ಅವರ್ ಓಡಿಸ್ತಾ ಇದ್ರ ಡೈಲಿ? ಡೈಲಿ ಒಂದು 6 ಅವರ್ ಮಾಡ್ತೀವಿ ಸರ್. ಡೈಲಿ 6 ಅವರ್ ಓಡಿಸ್ತೀರಾ? ನಾವು ಸಿಂಪಲಾಗಿ ಹೇಳಬೇಕು ಅಂದರೆ ಈ V4 ಮೋಟ್ರ್ಗಳನ್ನ ನಾವು ರೈತರಿಗೆ, ಅಗ್ರಿಕಲ್ಚರ್ಗೆ ಯೂಸೇಜ್ ಕಮ್ಮಿ ಮಾಡಬೇಕು. ಯಾಕಪ್ಪ ಅಂದರೆ ಈ V4 ಮೋಟ್ರ್ಗಳು ಡೊಮೆಸ್ಟಿಕ್ ಯೂಸ್ ಅಂದರೆ ಮನೆ ಯೂಸು. ಡೈಲಿ 1 ಅವರ್ ಓಡಿಸ್ತಾರೆ, ಅರ್ಧ ಗಂಟೆ ಓಡಿಸ್ತಾರೆ, ದಿನಕ್ಕೆ 2 ಗಂಟೆ ಸಾಕು. ನೋಡಿ ರೈತರು ಹೇಳ್ತಾರೆ 6 ಅವರ್ ಓಡಿಸ್ತಾರೆ ಅಂತ. ಕರೆಂಟ್ ಇದ್ದರೆ 24 ಗಂಟೆನೂ ಓಡಿಸ್ತಾರೆ. ಕರೆಂಟ್ 6 ಅವರ್ 7 ಅವರ್ ಕೊಡ್ತಾರೆ, ಕಂಟಿನ್ಯೂ ಓಡಿಸ್ತಾರೆ. ಹಾಗಾಗಿ ಏನೋ ಒಂದು ಕರೆಂಟ್ ಪ್ರಾಬ್ಲಮ್ಮ, ಇಲ್ಲ ಏನೋ ಒಂದು ಪ್ರಾಬ್ಲಮ್ ಆಗಿ, ನೀರಿನ ಪ್ರಾಬ್ಲಮ್ ಆಗಿ ಮೋಟ್ರ್ಗಳು ಸುಟ್ಟೋಗ್ತವೆ, ಇಲ್ಲ ಏನೋ ಒಂದು ಪ್ರಾಬ್ಲಮ್ ಆಗುತ್ತೆ. ನಮ್ಮ ಅಂಗಡಿನಲ್ಲಿ ನೀವು ತೊಗೊಂಡೋದ್ರೆ ಯಾವುದೇ ಏನೇ ಪ್ರಾಬ್ಲಮ್ ಇದ್ರೂ V4ಗೆ 1 ವರ್ಷ ವಾರಂಟಿ ಕೊಡ್ತೀವಿ ಈ ಮೋಟ್ರ್ಗಳಿಗೆ. ಮತ್ತು CRI ಪಂಪ್ಸ್ ತೊಗೊಂಡ್ರೆ 2 ವರ್ಷ 3 ತಿಂಗಳು ವಾರಂಟಿಗಳನ್ನ ಕೊಡ್ತೀವಿ. ನಿಮ್ಮ ನಿಯರ್ ಎಲ್ಲಿದೆಯೋ ಸರ್ವಿಸ್ ಅಲ್ಲೇ ತಗೊಳ್ಳಿ ಅಂತ ಹೇಳಿ CRI ಮೋಟ್ರ್ ಪಂಪ್ನೇ ಕೊಡ್ತಾಯಿದ್ದೀವಿ. ಅದು ಲೈಫ್ ಜಾಸ್ತಿ ಬರುತ್ತೆ, ಕಂಪ್ನಿದು ಚೆನ್ನಾಗಿರುತ್ತೆ. ಇರಲಿ ಸರ್, ನೀವು ತಂದಿದ್ದೀರಾ, ಬನ್ನಿ, ನಿಮ್ದೇನಿದೆ ನಾನು ಎಕ್ಸ್ಚೇಂಜ್ ಮಾಡಿಕೊಡ್ತೀನಿ. ಓಕೆ ಸರ್, ಥ್ಯಾಂಕ್ ಯು. ನಮ್ಮ ಹುಡುಗನಿಗೆ ಹೇಳ್ತೀನಿ, ಇಲ್ಲಿ ತರಿಸ್ತೀನಿ. ಹುಡುಗನ ಕರೆಯೋ ಇಬ್ಬರನ್ನ ಎತ್ಕೊಳ್ತಾರೆ ಬಿಡು, ನಮ್ಮ ಹುಡುಗ ಎತ್ಕೊಳ್ತಾರೆ. ಬರ್ರಿ ಸರ್, ಓಕೆ ಸರ್. ಒಂದೇ ನಿಮಿಷ ಇರೋಣ. ಇಸ್ಕೊಂಡಿದ್ದೀವಿ. CRI ಮೋಟ್ರ್ ಪಂಪು 27,000 ಪ್ಲಸ್ 2,000 29,000 ಆಯಿತು. ನೀವು 19 ಕೊಟ್ಟಿದ್ದೀರಾ, ಮೈನಸ್ ಮಾಡ್ತೀವಿ 29,000 ಇದಕ್ಕೆ ಲೆಕ್ಕ ಆಗುತ್ತೆ. ಆವಾಗ ಇದನ್ನು ಹೊಸ್ದಾಗೆ 2 ವರ್ಷ 3 ತಿಂಗಳು ವಾರಂಟಿ ಮಾಡ್ಕೊಡ್ತೀವಿ. ಅದು 2 ಸಲ ಪ್ರಾಬ್ಲಮ್ ಆದರೂ ಮಾಡಿಕೊಡ್ತೀವಿ. ಸರಿನಾ? ಕಾನ್ಸೆಪ್ಟ್ ಹೆಂಗಿದೆ ನೋಡಿ. ನಮ್ಮಲ್ಲಿ ನೀವು ಈಗ ಈ ಕಡೆ ಏನು ನೋಡ್ತಾ ಇದ್ದೀರಾ, ಇದೆಲ್ಲ ನಾವು ರೈತರಿಗೆ ಅನುಕೂಲ ಆಗೋ ಥರ ಮೋಟ್ರ್ ಪಂಪ್ಗಳು. ಇದೆಲ್ಲ ಬಂದು ನಿಮಗೆ ರೈತರುಗಳಿಗೆ ಅಂದರೆ 1 HP ಇಂದ ಅಪ್ ಟು 7.5 HP ವರೆಗೂ ಅನ್ಸೈಜ್ ಮೋಟ್ರ್ ಪಂಪ್ ಅಂತ ಹೇಳ್ತಾರೆ. ನೀರು ಬೋರ್ವೆಲ್ಲಲ್ಲಿ ಕಮ್ಮಿ ಬಂದಾಗ ಯಾವ ಥರ ಮೋಟ್ರ್ ಪಂಪ್ ಹಾಕಬೇಕು, ಯಾವ ಥರ ನೀರು ತಗೊಬೇಕು ಅನ್ನೋದು ರೈತರುಗಳಿಗೆ ಗೊತ್ತಾಗಿರೋದಿಲ್ಲ. ಆವಾಗ ನೀವು ನಮ್ಮ ಹತ್ರ ಬಂದರೆ ಎಷ್ಟು ಇಂಚು ನೀರು ಬಂದಿದೆ, ಎಷ್ಟು ಸ್ಟೇಜ್ ಹಾಕಬೇಕು, ಎಷ್ಟು HP ಹಾಕಬೇಕು ಅನ್ನೋದು ನೋಡಿ ನಾವು ಕೊಡ್ತೀವಿ. ಓಕೆ. ಅಟ್ಲಾಂಟಾ ಪಂಪ್ಸ್ ಕೂಡ ಇದೆ, ಹಳೆ ಕಂಪನಿದು. ಮತ್ತು ಇವಾಗಿಂದು ಮಸ್ಕಾಟ್ ಮ್ಯಾಕ್ಸು, ಟರ್ಬೋ ಕಂಪನಿದು, V-ಗಾರ್ಡ್ದು, CRI ಮತ್ತು KSP ಪಂಪು ಹೋಗಲೇ ಹೇಳ್ದಂಗೆ ಕಿರ್ಲೋಸ್ಕರ್ ಕೂಡ ನಮ್ಮ ಹತ್ರ ಇದೆ. V6 V4 ಎಲ್ಲ ಮೋಟ್ರ್ ಪಂಪ್ಗಳು ನಮ್ಮ ಹತ್ರ ರೆಡಿ ಸಿಗುತ್ತೆ. ಈಗ ರೈತರು ಮೋಟ್ರ್ ಪಂಪ್ ಅಂತ ಬಂದರೆ ನೀವು ಯಾವುದು ಸಜೆಸ್ಟ್ ಮಾಡ್ತೀರಾ? ರೈತರು ಬರ್ತಾರೆ, ಅವ್ರ ಮೊದಲು ನಾವು ಕೇಳ್ಕೊಳ್ಳೋದು ಎಷ್ಟು ಅಡಿ ಬೋರ್ವೆಲ್ ಹಾಕಿದ್ದೀರಾ, ಎಷ್ಟು ಇಂಚು ನೀರು ಬಂದಿದೆ, ಎಷ್ಟು ಅಡಿಗೆ ಬಂದಿದೆ. ಮತ್ತು ಅವ್ರಿಗೆ ಯಾವ ಮೋಟ್ರನ್ನ ಸೆಲೆಕ್ಟ್ ಮಾಡ್ತೀವಿ ಅಂದರೆ ಡಿಪೆಂಡ್ ಆಫ್ ಕರೆಂಟು, ವೋಲ್ಟೇಜ್ ಎಷ್ಟು ಅಡಿ ವೋಲ್ಟೇಜ್ ಇದೆ. ಕೆಲವು ಕಡೆ 170ರಿಂದ ವೋಲ್ಟೇಜ್ ಬರ್ತದೆ. ಸರ್ ನನಗೆ 200 ಹತ್ರಲ್ಲಿ ಓಡೋ ಮೋಟ್ರ್ ಬೇಕು ಅಂತ ಕೇಳ್ತಾರೆ. ಅದು ಕೂಡ ನಾವು 200 ಮೇಲೆ ವೋಲ್ಟೇಜ್ ಇದ್ದರೆ ನಾವು ಮೋಟ್ರ್ ಪಂಪ್ಗಳನ್ನ ಕೊಡ್ತೀವಿ. ಆವಾಗ ಈ ಮೋಟ್ರ್ ಹಾಕಬೇಕು, ಈ ಕಂಪನಿ ಮೋಟ್ರ್ ಹಾಕ್ಕೊಳ್ಳಿ, ಇಲ್ಲ ಈ ಕಂಪನಿಯಲ್ಲೇ ಈ ಮಾಡಲ್ ಹಾಕ್ಕೊಳ್ಳಿ ಅಂತ ಹೇಳಿ ಚೇಂಜ್ ಮಾಡಿ ನಾವು ಅವ್ರಿಗೆ ರೈತರಿಗೆ ಅನುಕೂಲ ಆಗೋ ಥರ ಮೋಟ್ರ್ ಪಂಪ್ನ ಕೊಡ್ತೀವಿ ಸರ್. ಮತ್ತು ಎಲ್ಲ ಇದೇ ಮೋಟ್ರ್ ಪಂಪ್ಗಳನ್ನ ಯೂಸ್ ಮಾಡೋದಕ್ಕೆ ಇದಕ್ಕೆ ಅಂತಲೇ ನಾವು ಸ್ಟಾರ್ಟರ್ಗಳನ್ನ ಇಟ್ಟಿದ್ದೀವಿ. ನೀರು ಕಮ್ಮಿ ಬಂದರೆ ಡ್ರೈ ರನ್ ಸ್ಟಾರ್ಟರ್ ಕೊಡ್ತೀವಿ. ಏನಪ್ಪ ಡ್ರೈ ರನ್ ಸ್ಟಾರ್ಟರ್ ಅಂದರೆ ಬೋರ್ವೆಲ್ಲಲ್ಲಿ ನೀರಿಲ್ಲ ಅಂದರೆ ಆಟೋಮೆಟಿಕ್ಕಾಗಿ ಮೋಟ್ರ್ ಆಫ್ ಆಗಬೇಕು, ಮೋಟ್ರ್ ಸುಟ್ಟೋಗ್ಬಾರ್ದು. ಇಲ್ಲ ಮೋಟ್ರ್ನಲ್ಲಿ ಏನಾದರೂ ಫಾಲ್ಟ್ ಆದರೆ ಡಿಸ್ಪ್ಲೇನಲ್ಲಿ ಬರಬೇಕು, ಏನಂತ ಮೋಟ್ರು ಫಾಲ್ಟ್ ಇದೆ ಅಂದರೆ ಮೈನ್ಸ್ ವೈರ್ ಪ್ರಾಬ್ಲಮ್ ಇದ್ದರೆ ಮೈನ್ಸ್ ವೈರ್, ಮೋಟ್ರದ್ದೇನೋ ಪ್ರಾಬ್ಲಮ್ ಇದ್ದರೆ ಮೋಟ್ರು ಪ್ರಾಬ್ಲಮ್ ಅಂತ ಆಗಲಿ, ಪ್ರತಿಯೊಂದು ಏನೇ ಬಂದರೂ ಡಿಸ್ಪ್ಲೇನಲ್ಲಿ ತೋರಿಸೋ ಥರ ನಮ್ಮ ಹತ್ರ ಸ್ಟಾರ್ಟರ್ಗಳಿದೆ. ಮತ್ತು ಅದನ್ನು ಡಿಜಿಟಲ್ ಸ್ಟಾರ್ಟರ್ಗಳಿದೆ, ಮತ್ತು ಅನಲಾಗ್ ಸ್ಟಾರ್ಟರ್ ಅಂತ ಇದೆ. ಓಲ್ಡ್ ಟೈಪ್ ನಾವು ಹೇಗೆ ಹ್ಯಾಮ್ಸೋ ಮೀಟ್ರು ಮತ್ತು ಹೋಲ್ಟ್ ಮೀಟ್ರ್ ಹೇಗೆ ಬರ್ತಾ ಇದೆ ಅದೇ ಥರನೇ ನಾವು ಯೂಸ್ ಮಾಡೋ ಥರ ಅಂತ ಸ್ಟಾರ್ಟ್ಗಳು ಕೂಡ ಇದೆ. ಬನ್ನಿ ನಾನು ನಿಮ್ಗೆ ತೋರಿಸ್ತೀನಿ. ಇದು ನಮ್ಮನಿರುವಂಥ ನಮ್ಮದೇ ಓನ್ ಬ್ರ್ಯಾಂಡು. ಸ್ಟಿಕ್ಕರ್ ಕೂಡ ಕಾಣ್ತಾ ಇದೆಯಲ್ಲ ನೋಡಿ ನಿಮಗೆ, ಈ ಸ್ಟಿಕ್ಕರ್ ಕೂಡ ನಾವು
ಕಸ್ಟಮರ್ಗೆ ನಮ್ಮ ಪ್ರತಿಯೊಂದು ಸ್ಟಾರ್ಟರ್ ಮೇಲೂ ಕೂಡ ಈ ಥರ ಸ್ಟಿಕ್ಕರ್ ಹಾಕ್ಸ್ತೀವಿ. ಯಾಕಪ್ಪ ಅಂದರೆ ನೀವು ಯಾವತ್ತು ನಮಗೆ ಪರ್ಚೇಸ್ ಮಾಡಿದ್ದೀರಾ ಅಂತ ಹೇಳಿ ಈ ಸ್ಟಿಕ್ಕರಲ್ಲಿ ಬರೆದಿರ್ತೀವಿ. ನಂತರ ವಾರಂಟಿಗೆ ಹೆಲ್ಪ್ ಆಗುತ್ತೆ. ನನಗೇನಾದರೂ ಸಮಸ್ಯೆ ಬಂತು ಅಂದರೆ ಆ ಸ್ಟಾರ್ಟರ್ನ ಒಂದು ಫೋಟೋ ಹೊಡೆದು ವಾಟ್ಸಪ್ ಮಾಡಿದ್ರೆ ಇಂಥ ದಿವಸ ತೊಗೊಂಡಿದ್ದಾರೆ, ಈ ಥರ ವಾರಂಟಿ ಇದೆ ಅಂತ ಹೇಳಿ ನಾವೇ ಅವ್ರಿಗೆ ಬನ್ನಿ ತೊಗೊಂಡೋಗಿ ಈ ಥರ ವಾರಂಟಿ ಇದೆ, ಗ್ಯಾರಂಟಿ ಇದೆ ಅಂತ ಹೇಳಿ ಪ್ರತಿಯೊಂದು ಕೂಡ ನಾವು ಹೇಳ್ತೀವಿ.